ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಹೆಲ್ಪ್ ಮೀ? ಹೆಲ್ಪ್ ಮಾಡ್ತೀರಾ ಸ್ವಲ್ಪ? ಅವಾಗಲಿಂದ ಅವ್ರು 3 ಜನ ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಸರ್. ಅವರು ಸ್ವಲ್ಪ ಏನಂತ ಕೇಳ್ತೀರಾ, ಅಲ್ಲಿ ಬಸ್ ಸ್ಟಾಪಿಂದ ಕೇಳ್ತಿದ್ದಾರೆ ಸರ್. ಇದು ಫಾಲೋ ಮಾಡಿಕೊಂಡು ವಿಧಾನಸೌಧ ಬಸ್ ಸ್ಟಾಪಿಂದ ಹಿಂದೆನೇ ಬರ್ತಾ ಇದ್ದಾರೆ ಅವ್ರು 3 ಜನ. ನಮ್ಮನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲೋದ್ರೂ ಎಲ್ಲಿ ಕೂತ್ಕೊಂಡ್ರು ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ ಸರ್. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನೋಡಿ ಸರ್, ಅವಾಗಲಿಂದ ಅವ್ರು ಏನು ಫಾಲೋ ಮಾಡ್ತಿದ್ದಾರೆ. ಸರ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸರ್? ನಾವು ಮನೆಗೆ ಬೇರೆ ಹೋಗ್ಬೇಕು, ಅವ್ರು ಹಿಂದೆನೇ ಬರ್ತಾ ಇದ್ದಾರೆ. ಏನು ಕೇಳ್ಬೇಕು? ಕೇಳಿ ನೋಡ್ತೀರಾ ಏನಂತ ಹೇಳಿ? வீட்டுக்கு போகலாம் சார். வீட்டுக்கு போனாலும் அவங்க பின்னாடி வருவாங்கடி. அப்பத்துலேருந்து பார்த்துட்டே இருக்கோம்ல. ಕೇಳ್ಬಿಟ್ಟು ನೀವು ಫಾಲೋ ಮಾಡ್ತಿದ್ದೀರಿ ಅಂತ ಯಾರಿಗೆ ಏನಂತ ಬನ್ನಿ ಅಲ್ಲ, ನಾವು ಫಾಲೋ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತು. ಅವ್ರು ಹೇಳ್ತಿದ್ದೀವಿ ವಿಧಾನಸಭಾ ಬಸ್ ಹಿಂದೆ ಬಂದ್ಬಿಟ್ಟು ಹಿಂದೆ ಬರ್ತಾ ಇದ್ದಾರೆ ಸರ್. ಹಾಫ್ ಆನ್ ಅವರಿಂದ ಹೀಗೆ ಸುಮ್ಮನೆ ಹೇಳ್ಬೇಡಿ, ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲ. ಅವ್ರು ಇದ್ದಾರೆ ಸುಮ್ಮನೆ ಹೇಳ್ಬೇಡಿ. ಏನಂತ ಹೇಳಿದ್ರೆ ಏನಿಲ್ಲ, ಬರ್ತಾ ಇದೀವಿ ನಾವು ಪಾಡು. ಅವ್ರ ಹಿಂದೆ ಬೇಗ ಅಂತ ಗೊತ್ತಿಲ್ಲ, ಬಟ್ ಬರ್ತಾ ಇದೀವಿ ಅಷ್ಟೇ. ಅವ್ರ ಹಿಂದೆ ಬರೋದು ನಮಗೇನು ಏನು ಬ್ರೋ, ನಿಮ್ಗೇನಾಗಬೇಕು ಇವರು? ಏನಾರು ಆಗಿರಲಿ, ಅದೇ ಇಲ್ಲ ಏನಾರು ಆಗಿರಲಿ ಅಂದರೆ ಏನು ಕೇಳ್ತೀರ ಬಿಟ್ಟರೆ ಮತ್ತು ಏನು ಮಾಡೋದು? ಏನು ಮಾಡೋಕ್ಕಂತ ನಾನೇನು ಮಾಡಲಿ? ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ನೀವು ಹೇಳ್ತಿರೋದು ಬರ್ತೀವಿ. ಯಾರು ನಾವೇನು ಮಾಡಿದ್ರು ನೀವು ಬಂದು ಹೇಳ್ತಾ ಇರೋದು ಬ್ರೋ. ಫಸ್ಟಿಗೆ ನೀವು ಬಂದೇ ಇಲ್ಲ ಅಂತೀವಿ, ಇವಾಗ ಬಂದರೆ ಏನು ಮಾಡ್ತೀರ ಅಂದರೆ ಅಲ್ಲ, ನೀವು ಏನಂತ ಹೇಳಿದಷ್ಟೇ. ನಿಮ್ಮ ಪ್ರಾಬ್ಲಮ್ ಏನಿಲ್ಲ, ನಿಮಗೆ ಏನಾದ್ರು ಕೇಳಿದ್ರೆ ನೀವು ನಾವು ಬಂದೇ ಇಲ್ಲ ಅಂತ ಹೇಳಿರ್ತಾನೆ. ಫಸ್ಟ್ ಇವ್ರು ಯಾರಂತಾನೆ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ ನಮಗೆ. ಈಗ ಬಂದರೆ ಅಂದರೆ ಏನಂದರೆ ನಿಮ್ಮಿಂದೇನೋ ಅಂತ ಬಂದ್ಬಿಡ್ತೀವಿ. ಅಲ್ಲ, ಅವ್ರು ಹೇಳಿದಾಗ ಕೇಳಿದ ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಅರ್ಧ ಗಂಟೆ. ನೀವು ಅಲ್ಲೇ ನಿಂತ್ಕೊಂತೀರಾ, ಎಲ್ಲೋದ್ರೂ ಹಾಗೆ ಮಾಡ್ತಿದ್ದೀರಾ. ನಾವು ಫೋಟೋ ತೆಗಿತಾ ಇದ್ರೆ ನೀವು ಅಲ್ಲಿ ನಿಂತ್ಕೊಂಡು ವಿಸಿಲ್ ಹಾಕೋದು, ಸ್ಮೈಲ್ ಮಾಡೋದು, ಹಾಗೆ ಮಾಡ್ತಿದ್ದೀರಾ. ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ರೆ ಇವ್ರಿಗೆ ನಾವು ಸುಧಾರಿಸ್ತೀವಿ ಅಂತ ನಾವು ಏನು ಹಿಂಗೆಲ್ಲ ಏನು ನಮ್ಮ ಪಾಡಿಗೆ ನಾವು ಬರ್ತಾ ಇದ್ದೀವಿ ಅಷ್ಟೇ. ನಾವು ಏನೂ ತೊಂದರೆ ಮಾಡಿಲ್ಲ. ಅಲ್ಲ, ಏನಾರು ಇದ್ದರೆ ಯಾರು ಮುಗಿಸ್ಬಿಡಿ, ಎಲ್ಲ ಹೇಳಿಲ್ಲ. ಯಾರು ನೀವು ಯಾರು ಏನು ಬೇಕು ಅಂತ ನೀವೇನು ಏನು ಮಾತಾಡ್ತೀವಿ? ಅಲ್ಲ, ಈಗ ನಮಗೆ ಏನಾಗಬೇಕು ಅಂದ್ಕೊಂಡು ನಾವು ಏನು ಹೇಳೋಣ? ಈಗ ಅಲ್ಲಿಂದ ಬರ್ತಿದ್ದಂದ್ರೆ ಏನು ನೀವು ನಿಮಗೆ ಯಾರು ಬಂತೀರ? ಏನು ಹೇಳ್ತೀರ? ನಿಮ್ಗೆ ಯಾರಿಗಾರು ಬಂದು ಹೇಳಿದ್ರೆ ಹೇಳ್ತಾರೆ, ಯಾರೊಬ್ಬರು ಬಂದು ಕಾಡ್ತಿದ್ದಾರೆ ಅಂತ ನಾವು ಬಿಟ್ಟು ಹೋಗ್ಬಿಡ್ತೀವಿ. ನಾವು ಬಿಟ್ಟು ಯಾರು ಈಗೆಲ್ಲ ನಾನು ಕೇಳಿದಾರೆ ನಾವು ಬಿಟ್ಟು ಬರ್ತೀವಿ ಸರ್. ನೀವು ಹೇಳ್ತೀರ ಏನು ನಾವು ಮಾಡ್ತೀವಿ, ನಮಗೆ ಬಿಟ್ಟು ನಮ್ದೇನಿಲ್ಲ. ನಾವು ಪಾಡು ನಾವು ನೀವು ಬಂದು ಕೇಳೋ ಅವಶ್ಯಕತೆ ಏನಿದೆ? ಬರಬಾರ್ದು ಅಂತ ಹೇಳಿದ ಅವ್ರು ಕೇಳ್ತಿದಾರಲ್ಲ, ಅವ್ರು ಬರಬಾರ್ದು ಎದುರ್ಕೊಂತಿದ್ದಾರೆ. ನೀವು ಬರ್ತಿದ್ದಾರೆ ಹಂಗಂದ್ರೆ ನಾವು ಅವ್ರ ಹತ್ರ ಮಾತಾಡ್ಕೊಂತೀವಿ. ನಾನು ಅವ್ರ ಹತ್ರ ಮಾತಾಡ್ಕೊಂತೀವಿ. ಯಾರಿಗೂ ಕೈಕೋ ಏನು ಬ್ರೋ, ಗುರಾಯಿಸ್ತೀವಿ ಕಣ್ಣು ಕೆಳಗೆ ಮಾತಾಡಿದ್ರು ಯಾಕೆ? ಹಾಂ, ಏನು ವಿಷಯ? ಏನು ವಿಷಯ? ನಾನು ಬಂದ ಮಾತಾಡಿರೋದು, ನೀವು ತಾನೇ ಮಾತಾಡ್ತಿರೋದು. ಅವ್ರು ಕೇಳಿದಕ್ಕೆ ಮಾತಾಡಿದ್ದು, ನಾನು ಸುಮ್ಮನೆ ಇಲ್ಲ. ಏನು ವಿಷಯ ಹೇಳು ಅಂತ ನನ್ನ ಕೇಳಿದ್ರೆ ನಾವು
ಹಾಂ ನೀವು ನನ್ನ ಏನು ವಿಷಯ ಏನು ಹೇಳು ಅಂತ ನಾವು ಇನ್ನೊಂದು ಕೇಳೋದು ನಾನೇನಂತ ಹೇಳಿ ನೀವೇ ತಾನೇ ಬಂದು ಮಾತಾಡಿ ಏನು ಕೇಳಿದಕ್ಕೆ ನಾನು ಬಂದು ಮಾತಾಡಿಲ್ಲ ನಾನು ಮತ್ತೆ ಬಿಡಿ ಮ್ಯಾಟ್ರ್ ಕ್ಲೋಸ್ ಆಯ್ತು ಅಲ್ವಾ ಈಗ ಹೋಗಿ ನೀವು ಮಾಡಿ ನೀವು ಹಾಂ ಅಷ್ಟೇ ಹಾಂ ಹಾಂ ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ ಈ ಹುಡುಗರು ಬಸ್ ಸ್ಟ್ಯಾಂಡಿಂದ ನಮ್ಮ ಕಡೆ ನಾವು ಅವ್ರ ಮುಂದೆ ಹೋಗ್ತಿದಾರಪ್ಪ ಅವ್ರದ್ದು ಅವರಿಂದ ನಾವು ಇವ್ರನ್ನ ಸರ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಸೈಕಪ್ಪ ಒಳ್ಳೆ ಸೈಕೋ ಹೋಗಿಲ್ಲ ನೀವು ನೋಡಿ ನಿಮ್ಮ ಕೆಲಸನ ಹ್ಯುಮ್ಯಾನಿಟಿ ವಿಡಿಯೋ ಮಾಡ್ತಾ ಇದ್ದೀವಿ ಸಾರಿ ಬ್ರೋ ಸಾರಿ ಇಲ್ಲೇ ಆಗ್ತಾಯಿದೆ ನಾನು ಬ್ರೋ ಸಾರಿ ಬ್ರೋ ಥ್ಯಾಂಕ್ ಯು ಬ್ರೋ. ಎಂದು ಹೆಲ್ಪ್ ಮಾಡ್ತೀರಾ ಒಂದು ಹ್ಯುಮ್ಯಾನಿಟಿ ನಾವು ಫಸ್ಟ್ ಟೈಮ್ ಈ ಥರ ನಮಗೆ ಗೊತ್ತಿಲ್ಲ ಏನು ಮಾಡ್ಬೇಕು ಅಂತ ಅದಕ್ಕೆ ಫೋನ್ ಮಾಡಿಬಿಟ್ಟಿದ್ದೆ ಈಗ ಏನು ಮಾಡ್ತೀರಾ ಏನು ಅಂತ ನೀವು ಜಸ್ಟ್ ಬಂದು ಕೇಳಿದ್ರಲ್ಲ ಅಷ್ಟೇ ಸಾಕು ಅವ್ರಿಗೋಸ್ಕರ ಬಂದು ನಿಂತ್ಕೊಂತೀರಲ್ಲ ಸ್ಕ್ಯಾನ್ ಮಾಡ್ತೀರಲ್ಲ ಥ್ಯಾಂಕ್ ಯು ಬ್ರೋ, ನಮಗೋಸ್ಕರ ನೀವು ನಿಂತ್ಕೊಂಡಿದ್ದು. ಹಾಯ್ ಮಾಡಿಬಿಡಿ ಸರ್, ಎದ್ರಲ್ಲಿ ಹಾಂ DK ಫ್ಯಾನ್ಸ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ನೀವು ಬಂದು ಕೇಳಿದ್ರೆ ಅವ್ರು ಸ್ಟ್ಯಾಂಡ್ ಮಾಡಿದ್ರಲ್ಲ ಅಷ್ಟೇ ಸಾಕು. ಈ ಥರ ಯಾರು ಒಂದು ಪ್ರಾಬ್ಲಮ್ ನಿಜವಾಗ್ಲೂ ಇದ್ರೆ ಯಾರು ಬಂದು ಹೆಲ್ಪ್ ಮಾಡ್ತಾರೋ ಇಲ್ವೋ ಇಲ್ಲ ಅಂತ. ನಾನು ಏನು ಮಾಡ್ಬೇಕಂತ ನಿಮ್ದು ಯಾವ್ದು ಬ್ರೋ ಹುಬ್ಳಿನಾ ವಿಜಯಪುರ ಬಿಜಾಪುರ